ಆತ ಸಿನಿಮಾ ನಿರ್ಮಾಪಕ. ಆತನಿಗೆ ಗ್ಯಾಂಗ್ ಒಂದು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿತ್ತು. ಹಣ ಕಳೆದುಕೊಂಡವನು ಪೊಲೀಸ್ ಠಾಣೆ ಮೆಟ್ಟಿಲೇರಿ ಪ್ರಕರಣ ದಾಖಲಿಸಿದ್ದ. ಅದರ ನಿರ್ಮಾಪಕನ ವಿರುದ್ಧವೇ ಈಗ ಆ ಗ್ಯಾಂಗ್ ಮಹಾ ಸಂಚು ರೂಪಿಸಿದೆ. ಹಾಗಾದ್ರೆ ಆ ಗ್ಯಾಂಗ್ ರೂಪಿಸಿದ ಖತರ್ನಾಕ್ ಪ್ಲಾನ್ ಏನು ಅನ್ನೋದನ್ನ ಹೇಳ್ತೀವಿ, ನೀವೇ ನೋಡಿ. ನಿರ್ಮಾಪಕನ ವಿರುದ್ಧ ಮಹಾಸಂಚು. ಹಳೆ ಸೇಡು, ವಿಧಾನಸೌಧ ಬಳಿ ಆತ್ಮಹತ್ಯೆ ನಾಟಕ. ಹೀಗೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಆವರಣದಲ್ಲಿ ನಿಂತ್ಕೊಂಡು ಅಳಲು ತೋಡಿಕೊಡ್ತಾ ಇರೋ ಇವರು ಅಭಿಸಾರೆ ಸಿನಿಮಾ ನಿರ್ಮಾಪಕ ಪ್ರಶಾಂತ್ ಕೊಡಗೆದಾರ್ ಅಂತ. ಇವರಿಗೆ ಈ ಹಿಂದೆ ಚಿನ್ನಾಭರಣ ಹಾಗೂ ಐಷಾರಾಮಿ ಕಾರುಗಳ ಡೀಲಿಂಗ್ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ವಂಚಿಸಲಾಗಿತ್ತು. ಈ ಸಂಬಂಧ ಪೂಜಾ, ವಿನೋದ್ ಕುಮಾರ್, ವೀಣಾ ಶ್ಯಾಮ್ ಹಾಗೂ ಸೆಲ್ವಕುಮಾರ್ ಅನ್ನೋರ ವಿರುದ್ಧ ಪ್ರಶಾಂತ್ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಜೈಲಿಗೆ ಹೋಗಿ ಬಂದ ಗ್ಯಾಂಗ್ ಸೇಡು ತೀರಿಸಿಕೊಳ್ಳೋದಕ್ಕೆ ಹೊಸ ಸಂಚನ ರೂಪಿಸಿದೆ. ವಿನೋದ್ ಕುಮಾರ್ ಅನ್ನೋರು ಇದರಲ್ಲಿ A3 ನಾನು ಕೊಟ್ಟಿದ್ದ ಕಂಪ್ಲೇಂಟ್ ಅಲ್ಲಿ A3 ಯಾರಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆತ್ಮಹತ್ಯೆ ಯತ್ನದ ಸಂಚು. ಆದರೆ ಇತ್ತೀಚೆಗೆ ಜಾಮೀನಿನ ಮೇಲೆ ಹೊರಬಂದಿರುವ ಈ ವಂಚಕ ಗ್ಯಾಂಗ್ ಮತ್ತೆ ಪ್ರಶಾಂತ್ ಪರಿಚಯಸ್ಥರಿಗೆ ಗಾಳ ಹಾಕುವುದಕ್ಕೆ ಯತ್ನಿಸಿದೆ. ಈ ವಿಷಯ ತಿಳಿದ ನಿರ್ಮಾಪಕ ಪ್ರಶಾಂತ್ ತಕ್ಷಣವೇ ತಮ್ಮ ಗೆಳೆಯರನ್ನ ಎಚ್ಚರಿಸಿ ವಂಚನೆಯಿಂದ ಪಾರು ಮಾಡಿದ್ದಾರೆ. ಇದರಿಂದ ಕೆರಳಿದ ವಂಚಕರ ಗುಂಪು ಪ್ರಶಾಂತ್ ವಿರುದ್ಧವೇ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ದಾಖಲಿಸಿರುವ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ಪ್ರಶಾಂತ್ ಹಾಗೂ ಅವರ ಕುಟುಂಬಕ್ಕೆ ನಿರಂತರವಾಗಿ ಬೆದರಿಕೆಗಳನ್ನು ಹಾಕುವುದಕ್ಕೆ ಪ್ರಾರಂಭಿಸಿದಾರಂತೆ. ಪ್ರಶಾಂತ್ ಅವರನ್ನ ದೊಡ್ಡ ಮಟ್ಟದ ಸುಳ್ಳು ಕೇಸಲ್ಲಿ ಸಿಲುಕಿಸುವುದಕ್ಕೆ ಆರೋಪಿ ವಿನೋದ್ ಹಾಗೂ ಭಗವತಿ ಅನ್ನೋರು ಸೇರಿ ಖತರ್ನಾಕ್ ಪ್ಲಾನ್ ಮಾಡಿದಾರಂತೆ. ಮಹಿಳೆಯೊಬ್ಬರ ಮೂಲಕ ವಿಧಾನಸೌಧದ ಮುಂದೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸುವಂತೆ ನಾಟಕ ಆಡಿಸಿ ಕೆಲ ಸಂಘಟನೆಗಳನ್ನ ಎತ್ತಿಕಟ್ಟಿ ನಿರ್ಮಾಪಕ ಪ್ರಶಾಂತ್ ಹೆಸರು ಹೇಳಿಸುವುದಕ್ಕೆ ಸ್ಕೆಚ್ ರೂಪಿಸಲಾಗಿದೆಯಂತೆ. ವಿಧಾನಸೌಧ ಹತ್ರ ಹೋಗಿ ಫಸ್ಟ್ ಈಗ ನಿಮ್ಮನೆ ಹತ್ರ ಹೇಳಿದ್ರು ಪೆಟ್ರೋಲ್ದು. ಏನ್ ಪೆಟ್ರೋಲ್ದು? ನಾನ್ ಪೆಟ್ರೋಲ್ ಹಾಕೊಂಡು ನಿಂತ್ಕೊಳ್ಳಂಗೆ ನಮ್ಮನೆ ಹತ್ರ. ಹೌದು, ಅಲ್ಲಿ ಲೇಡೀಸ್ ಎಲ್ಲ ಅಲ್ಲಿ ಸೇರ್ತಾರಂತೆ. ಆಮೇಲೆ ಇಲ್ಲ ಅದು CCTV ಕ್ಯಾಮೆರಾ ಇದ್ರೆ ಈ ತರ ದುಡ್ಡು ಕೇಳಿದ್ರೆ ಈ ತರ ಥ್ರೆಟ್ ಮಾಡ್ತಾರೆ ಅಂತ ಹಾಕ್ಬಿಡತ್ತೆ. ಅಂದಿದ್ದ ವಿಧಾನಸೌಧ ಮುಂದೆ ಹಾಕೊಳ್ಳೋದಕ್ಕೆ ಪೆಟ್ರೋಲ್ ಹಾಕೊಳ್ಳೋದಂತ ವಿಧಾನಸೌಧ ಮುಂದೆ ಪೆಟ್ರೋಲ್ ನೀನ್ ಹಾಕೋಬೇಕಂತೆ. ಅವರೆಲ್ಲ ಏನ್ ಮಾಡ್ತಾರಂತೆ? ನಾನ್ ಹಾಕೋಬೇಕಂತೆ. ಆಮೇಲೆ ಅವ್ರು ತಡೀತಾರಂತೆ ಹಚ್ಕೊಳ್ದಂಗೆ. ಯಾರೋ ಈ ವುಮೆನ್ಸ್ ಅಸೋಸಿಯೇಷನ್ ಅವರು. ಹೌದು, ಮತ್ತೆ ಅವರು DSS ಲೀಡರ್ಸ್, ಪ್ರೆಸ್ ಎಲ್ಲ. ಗ್ಯಾಂಗ್ನ ಈ ಸರಣಿ ಬೆದರಿಕೆ ಹಾಗೂ ಸಂಚಿಂದ ಕಂಗಾಲಾಗಿರುವ ನಿರ್ಮಾಪಕ ಪ್ರಶಾಂತ್ ಸದ್ಯ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ರಕ್ಷಣೆ ನೀಡುವಂತೆ ದೂರು ನೀಡಿದ್ದಾರೆ. ಈಗ ಏನ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಅವರು ತಿರ್ಗಾ ಇದೇ ತರ ಎಲ್ರಿಗೂ ನಾನು ಗೋಲ್ಡ್ ಕೊಡಿಸ್ತೀನಿ, ಬೈಕ್ ಕೊಡಿಸ್ತೀನಿ, ಕಾರ್ ಕೊಡಿಸ್ತೀನಿ ಅಂತ ತುಂಬಾ ಜನಕ್ಕೆ ಮೋಸ ಮಾಡಿ ಬಂದಿದ್ದಾರೆ. ಅವ್ರ ಮೇಲೂ ಎಲ್ಲ FIR ಗಳು ಅವ್ರದ್ದು ಕಾಪಿ ಕೊಟ್ಟಿದ್ದಾರೆ, ಅದು ಎಲ್ಲ ಆಗಿದೆ. ಈಗ ಇವ್ರು ಏನ್ ಸ್ಟಾರ್ಟ್ ಮಾಡಿದ್ದಾರೆ 2 ದಿವಸದಿಂದ ಅಂದ್ರೆ ನನ್ನ ಮೇಲೆ ಒಂದು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೆಣ್ಣೂರು ಪೊಲೀಸ್ ಸ್ಟೇಷನ್ ಅಲ್ಲಿ. ನಾನು ಅವ್ರಿಗೆ ಥ್ರೆಟನ್ ಮಾಡ್ತಿದ್ದೀನಿ ಅಂದ್ಬಿಟ್ಟು. ಒಟ್ಟಾರೆ ಮೋಸ ಮಾಡಿದ್ದಲ್ಲದೆ ಮತ್ತೆ ನಿರ್ಮಾಪಕನ ವಿರುದ್ಧವೇ ಸಂಚು ರೂಪಿಸ್ತಾ ಇರೋ ಇಂಥವರ ವಿರುದ್ಧ ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.